ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಆಗಿರೋ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಫ್ಲವರ್ ಬ್ಯಾಸ್ಕೆಟ್ ಥರ ಕಾಣಿಸುತ್ತೆ. ಇದು ಡಿಸೈನು ತುಂಬಾ ಈಸಿ ಇದೆ. ವಿತೌಟ್ ಕುಚ್ಚು ಹಾಕೋಬೋದು, ವಿತ್ ಕುಚ್ಚು ಸಹ ನಾವು ಹಾಕೋಬೋದು. ನಿಮಗೆ ಯಾವ ಥರ ಲೈಕ್ ಆಗುತ್ತೋ ಆ ಥರ ಹಾಕೋಬೋದು. ಬನ್ನಿ ಇವತ್ತಿನ ಡಿಸೈನ್ನ ಅದು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಲೈಕ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ನನ್ನ ಈ ವಿಡಿಯೋ ರೀಚ್ ಆಗುತ್ತೆ ಅಷ್ಟೇ. ಸೊ ಬನ್ನಿ ಗೈಸ್, 2 ಟೈಮ್ಸ್ ನಾನು ಈಗಾಗಲೇ ಒಂದು ಫಿನಿಶ್ ಮಾಡಿದ್ದೀನಿ. ಅದಕ್ಕೆ ಈಗ ಸ್ಟಾರ್ಟಿಂಗಿಂದ ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ತೀವಲ್ವ, ಅದೇ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ನೋಡಿ, 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ನಾನು ಈ ಡಿಸೈನ್ಗೆ ಈ ಥರ ಈ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಡಿಸೈನಲ್ಲಿ ವೇರಿಯೇಷನ್ ಇರಲಿ ಅಂತ. ಈಗ ನೋಡಿ, ನಾನು 3 ಬೀಡ್ಸ್ನ ಒಟ್ಟಿಗೆ ತೊಗೊಂಡಿದ್ದೀನಿ. 3 ಬೀಡ್ಸ್ನ ಒಟ್ಟಿಗೆ ತೊಗೊಂಡು ಒಟ್ಟಿಗೆ ಈ ಥರ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಈ ಥರ ಹಾಕ್ಕೊಂಡು ನೋಡಿ, ಹೀಗೆ ಇದನ್ನು ಲಾಕ್ ಮಾಡಬೇಕು. ಸ್ವಲ್ಪ ಟೈಟಾಗಿ ನಾವು ಎಳ್ಕೊಂಡ್ರೆ ಅದು ಯು ಶೇಪಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ಈ ಥರ ವಿ ಶೇಪಲ್ಲಿ ಬರುತ್ತೆ. ಇದನ್ನು ಕರೆಕ್ಟಾಗಿ ಇಲ್ಲಿ ಸ್ವಲ್ಪ ಅದು ವಿ ಶೇಪಲ್ಲಿ ಕೂತ್ಕೊಳ್ಳೋ ಥರನೇ ನಾವು ಲಾಕ್ ಮಾಡಬೇಕು. ನೋಡಿ, 2 ಟೈಮ್ಸ್ ಲಾಕ್ ಮಾಡಿಕೊಂಡು 3 ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ ವಿ ಶೇಪಲ್ಲಿ. ಆಮೇಲೆ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಲಾಕ್ನ ಬಿಟ್ಟು ಇನ್ನೂ 2 ಟೈಮ್ಸ್ ನಾನು ಇದೇ ಥರ ಸಿಂಗಲ್ ಕ್ರೋಶೆ ಮಾಡ್ತೀನಿ. ತುಂಬ ಈಸಿ ಇದೆ ಡಿಸೈನ್ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕನ್ಫ್ಯೂಸ್ ಆಗೋವಂಥದ್ದು ಕೂಡ ಏನೂ ಇಲ್ಲ. ಈ ಡಿಸೈನಲ್ಲಿ ತುಂಬಾ ಈಸಿ ಇದೆ. ನೋಡಿ, ಈ ಲಾಕ್ ಬಿಟ್ಟು ಇನ್ನು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ 1 2 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ 2 ಸತಿ ಥ್ರೆಡ್ನ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಅಂದರೆ ಕ್ರಾಸ್ ಆಗಿ ಒಂದು 4 ಅಥವಾ 5 ಚೈನ್ ಗ್ಯಾಪ್ಗೆ ಎಷ್ಟು ಪ್ಲೇಸ್ ಬೇಕಾಗುತ್ತಲ್ವ ಅಷ್ಟು ಆ ಗ್ಯಾಪ್ಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ನೀಡಲ್ಲಿ ಹಾಕ್ಬಿಟ್ಟು ಥ್ರೆಡ್ನ ತಂದು ಸ್ವಲ್ಪ ಈ ಥರ ಲೆಂತ್ ತೊಗೊಂಡು ಎರಡರಲ್ಲಿ ಒಂದು ಕೊನೆಯದಾಗಿ 3ನೇ ಬಾರಿ ಕೂಡ ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶೆ. ಮತ್ತು ಇದೇ ಥರ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಇದೇ ಥರ ನಾನು ತ್ರಿಬಲ್ ಕ್ರೋಶಸ್ನ ಮಾಡ್ತೀನಿ. ಸೊ ಟೋಟಲಿ 4 ತ್ರಿಬಲ್ ಕ್ರೋಶಸ್ನ ಮಾಡ್ತೀನಿ. ನೋಡಿ, 3 ಆಯಿತು. ಈಗ 4ನೇ ತ್ರಿಬಲ್ ಕ್ರೋಶೆ. 4 ತ್ರಿಬಲ್ ಕ್ರೋಶಸ್ ಆದಮೇಲೆ 1 2 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ಹಾಕ್ಕೊಂಡು ಇಲ್ಲೇ ಈ ತ್ರಿಬಲ್ ಕ್ರೋಶಸ್ ಏನು ಮಾಡಿದ್ದೀವಲ್ವ ಒಂದ್ರ ಪಕ್ಕದಲ್ಲಿ ಒಂದು ನೋಡಿ, ಗ್ಯಾಪೂ ಕಾಣಿಸ್ತಾ ಇಲ್ಲ, ಆ ಥರ ಪಕ್ಕದಲ್ಲೇ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು 2 ಚೈನ್ ಹಾಕಿ ಈಗ ಮತ್ತೆ ಇದೇ ತ್ರಿಬಲ್ ಕ್ರೋಶೆ ಪಕ್ಕದಲ್ಲೇ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ಈ ಕಡೆ ಕೂಡ ನಾನು 4 ಟೈಮ್ಸ್ ತ್ರಿಬಲ್ ಕ್ರೋಶಸ್ನ ಮಾಡ್ತೀನಿ. ಗ್ಯಾಪ್ ಏನು ಕೊಡಬೇಡಿ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ಒಂದ್ರ ಪಕ್ಕದಲ್ಲಿ ಒಂದು ಹಾಕ್ಕೊಳ್ತಾ ಹೋಗಬೇಕು. ಬಟ್ ಗ್ಯಾಪ್ ಕೊಟ್ಬಿಟ್ರೆ ಡಿಸೈನ್ ಸ್ವಲ್ಪ ದೂರ ಕಾಣಿಸುತ್ತಲ್ವ, ತ್ರಿಬಲ್ ಕ್ರೋಶಸ್ಸು ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಪಕ್ಕದಲ್ಲೇ ನೀಟಾಗಿ ತಗೊಳ್ಳಿ. ನೋಡಿ, 3 ಆಯಿತು. ಈಗ 4ನೇದು ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಈ ಕಡೆನೂ 4 ತ್ರಿಬಲ್ ಕ್ರೋಶೆ ಆಯಿತು, ಈ ಕಡೆನೂ 4 ತ್ರಿಬಲ್ ಕ್ರೋಶೆ ಆಯಿತು. ಈಗ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಬೇಕು ಫ್ರೆಂಡ್ಸ್. ಟರ್ನ್ ಆಯ್ತಲ್ವ, ಆಗಿದ ತಕ್ಷಣ 1 2 3 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಮಧ್ಯದಲ್ಲಿ 2 ಚೈನ್ ಏನು ಹಾಕಿದ್ದೀವಲ್ವ, ಈ 2 ಚೈನ್ ಒಳಗಡೆ ಹೋಗ್ಬಿಟ್ಟು ನೀಡಲ್ ಮೇಲೆ ಥ್ರೆಡ್ ಹಾಕೋಬೇಕು. 4 ಚೈನ್ ಹಾಕಿ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ 2 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ ಆಯ್ತಲ್ವ. ಈಗ ಮತ್ತೆ 1 2 3 4 ಆಯಿತು. ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇದೇ 2 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ. ನೋಡಿ, ಈ 2 ಚೈನ್ ಒಳಗಡೆ 2 ಸತಿ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಅದಾದಮೇಲೆ ಮತ್ತೆ 1 2 3 4 ಚೈನ್ಸ್ ಹಾಕ್ಬಿಟ್ಟು ನೋಡಿ, ಈ ಕಡೆ 3 ಚೈನ್ ಇದೆ ಅಲ್ವಾ, ಈ 3 ಚೈನ್ಗೆ ಇನ್ನೊಂದು ನಾವು ಇಲ್ಲಿ ಲಾಕ್ ಮಾಡಬೇಕು. ಸೊ ಗೊತ್ತಾಯ್ತಲ್ವ.
ಆಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್. ಇದು ಹಿಂದ್ಗಡೆ ಈ ಚೈನ್ಸ್ನ ಹಾಕ್ಕೊಂಡಿದ್ದ ತಕ್ಷಣ ನಾವು ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ. ಇದಾದಮೇಲೆ 1 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ನಾವು 4 ಚೈನ್ಸ್ ಏನು ಹಾಕ್ಕೊಂಬಂದಿದ್ದೀವಲ್ವ ಇದ್ರೊಳಗಡೆ ನಾನು ಡಬಲ್ ಕ್ರೋಶಸ್ನ ಫಿಲ್ ಮಾಡ್ತೀನಿ. ಎಷ್ಟು ಆಗುತ್ತೋ ಅಷ್ಟು ನಾವು ಮಾಡ್ಬೋದು. ಬಟ್ ಈ ಪೆಟಲ್ಗೆ ನಾವು ಎಷ್ಟು ಮಾಡ್ತೀವೋ ಅದೇ ಕೌಂಟಿಂಗಲ್ಲಿ ಎಲ್ಲ ಪೆಟಲ್ಸ್ನು ನಾವು ಫಿಲ್ ಮಾಡಬೇಕು. ಇಲ್ಲಾಂದರೆ ಹೆಚ್ಚು ಕಡಿಮೆ ಒಂದು ಚಿಕ್ಕದು ಒಂದು ದೊಡ್ಡದು ಥರ ಕಾಣಿಸುತ್ತೆ. ಸೊ ಅದಕ್ಕೆ ನೋಡಿ 3 ಡಬಲ್ ಕ್ರೋಶ ಆಯಿತು. ಈಗ 4ನೇದು ಮಾಡ್ತಾಯಿದ್ದೀನಿ. ಈಗ 5ನೇದು ಇನ್ನೊಂಚೂರು ಗ್ಯಾಪ್ ಇದೆ. 6 ಡಬಲ್ ಕ್ರೋಶಸ್ನ ಮಾಡಿದ್ದೀನಿ. ನೋಡಿ 6 ಡಬಲ್ ಕ್ರೋಶ ಆಗಿದ ತಕ್ಷಣ ಇದೇ ಚೈನ್ ಒಳಗಡೆ ಇದನ್ನು ಒಂದು ಸಿಂಗಲ್ ಲಾಕ್ ಮಾಡ್ತೀನಿ. ನೋಡಿ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ ಇದೇ ಚೈನ್ ಒಳಗಡೆ ಮಾಡಿಬಿಟ್ಟು ನೆಕ್ಸ್ಟ್ ಈ 4 ಚೈನ್ ಇದೆ ಅಲ್ವಾ ಇದ್ರ ಪಕ್ಕದಲ್ಲಿ ಇದರೊಳಗಡೆ ಒಂದು ಸತಿ ಲಾಕ್ ಮಾಡ್ತೀನಿ. ಮತ್ತು ಲಾಕ್ ಮಾಡಿ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇದೇ 4 ಚೈನ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಈ 4 ಚೈನ್ ಒಳಗಡೆ ಕೂಡ 5 ಡಬಲ್ ಕ್ರೋಶಸ್ನ ಮಾಡ್ತೀನಿ. 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು. 5 ಆಗಿದ ತಕ್ಷಣವೇ ಮತ್ತೆ ಇದೇ ಚೈನ್ ಒಳಗಡೆ ಒಂದು ಇದನ್ನು ಲಾಕ್ ಮಾಡಬೇಕು. ನೋಡಿ ಲಾಕ್ ಆಯ್ತಲ್ವ. ಲಾಕ್ ಆದಮೇಲೆ ಮತ್ತೆ ಈ 4 ಚೈನ್ ಒಳಗಡೆ ಇದನ್ನು ಮತ್ತೆ ಒಂದು ಸತಿ ಲಾಕ್ ಮಾಡಿಕೊಂಡು ಮತ್ತೆ ಡಿಸೈನ ಸ್ಟಾರ್ಟ್ ಮಾಡಬೇಕು. ಲಾಕ್ ಮಾಡಿ 1 2 ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶಸ್ನ ಫಿಲ್ ಮಾಡಬೇಕು. ಎಲ್ಲ 4 ಚೈನ್ ಒಳಗಡೆನೂ 5 ಸತಿ ಡಬಲ್ ಕ್ರೋಶೆ ಮಾಡಬೇಕು. ನೆಕ್ಸ್ಟ್ ಚೈನ್ಗೆ ಹೋಗಬೇಕಾದ್ರೆ ಆ ಚೈನ್ ಒಳಗಡೆ ಕೂಡ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲೂ ಕೂಡ 5 ಡಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣವೇ ಇದರೊಳಗಡೆ ಒಂದು ಲಾಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ, ಒಂದು ಫ್ಲವರ್ ಬಾಸ್ಕೆಟ್ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೆರಡು ಸ್ವಲ್ಪ ದೊಡ್ಡದಾಯಿತು, ಇದು ಮಾತ್ರ ಚಿಕ್ಕದಾಯಿತು ಒಂದು ಸ್ವಲ್ಪ. ಯಾಕಂದರೆ ಲೆಂತ್ ತೊಗೋಬೇಕಾದ್ರೆ ಹೆಚ್ಚು ಕಡಿಮೆ ತೊಗೊಂಡ್ಬಿಟ್ರೆ ಹೀಗಾಗುತ್ತೆ. ಬಟ್ ಎಲ್ಲ ಪೆಟಲ್ಸ್ನು ಈಕ್ವಲ್ ಆಗಿ ತೊಗೋಬೇಕು. ಈ ಥರ ನಾವು ಸ್ಯಾಂಪಲ್ ಹಾಕುವಾಗ ಏನು ಹೆಚ್ಚು ಕಡಿಮೆ ಆದರೂ ತೊಂದರೆ ಇರಲ್ಲ. ಬಟ್ ಸೀರೆಗೆ ಹಾಕುವಾಗ ನಾವು ಕರೆಕ್ಟಾಗಿ ಹಾಕಬೇಕು. ನೋಡಿ ಫ್ರೆಂಡ್ಸ್ ಈ ಕೊನೆ ಪೆಟಲ್ ಫಿನಿಶ್ ಆಗಿದ ತಕ್ಷಣ ಇದೇ ಚೈನ್ ಒಳಗಡೆ ಲಾಕ್ ಮಾಡಿ ಆದಮೇಲೆ 3 ಚೈನ್ಸ್ ಹಾಕಿದ್ದೀನಿ. 3 ಚೈನ್ಸ್ ಹಾಕಿ ಇದನ್ನು ಸ್ವಲ್ಪ ನೋಡಿ ಈ ಥರ, ಇದು ಜಾಸ್ತಿ ನಾವು ಹಿಂಗೆ ತೊಗೊಂಡ್ಬಿಟ್ರೆ ಒಂದೇ ಕಡೆ ವಾಲ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಯಾಕಂದರೆ ಈ ಕಡೆನೂ 3 ಚೈನ್ ಇದೆ, ಈ ಕಡೆನೂ 3 ಚೈನ್ ಇರಬೇಕು. ಸೊ ಗೊತ್ತಾಯ್ತಲ್ವ. ಈಗ ಇದೇ ಥರ ಮತ್ತೆ ಇನ್ನೊಂದು ಕೂಡ ನೋಡಿ ಇದು ಲಾಕ್ ಆದಮೇಲೆ ಇನ್ನೂ ಒಂದು ಸರ್ತಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಈಗ ಮತ್ತೆ 3 ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. 3 ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಿಮಗೆ ಈ ಡಿಸೈನು ಕುಚ್ಚು ಸಮೇತ ಬೇಕು ಅಂದರೆ ನೋಡಿ ಈ ಥರ ನಿಮಗೆ ಒಂದು ಆರ್ಚ್ ಆದಮೇಲೆ ಇಲ್ಲಿ ಕುಚ್ಚಿಗೆ ಪ್ಲೇಸ್ ಬಿಟ್ಕೋಬೋದು. ಈ ಬೀಡ್ಸ್ ಏನು ಹಾಕಿದ್ದೀವಲ್ವ ಅದ್ರ ಬದಲಿಗೆ ನೀವು 5 ಚೈನ್ ಹಾಕ್ಕೋಬೋದು. ಇವಾಗ ಇಲ್ಲಿ ಇದು ಫಿನಿಶ್ ಆಗಿದೆ, ನಿಮಗೆ ಇಲ್ಲಿ ಏನಾದರೂ ಕುಚ್ಚು ಬೇಕಂದರೆ ಇಲ್ಲಿ ಲಾಕ್ 2 ಸತಿ ಲಾಕ್ ಆದಮೇಲೆ 5 ಚೈನ್ ಅಥವಾ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡಿ. ಬಟ್ ನಾನು ಇವತ್ತು ಇಲ್ಲಿ ನಿಮಗೆ ವಿತೌಟ್ ಕುಚ್ಚಿಂದ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಕುಚ್ಚೇನು ಕಟ್ತಾ ಇಲ್ಲ. ನೋಡಿ 3 ಬೀಡ್ಸ್ನು ಒಟ್ಟಿಗೆ ಇನ್ಸರ್ಟ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಟೈಟಾಗಿ ಈ ಥರ ಹೇಳ್ಕೊಂಡ್ರೆ ಇದು ವಿ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ವಿ ಶೇಪಲ್ಲೇ ಇರೋ ಥರ ಇದನ್ನು ಲಾಕ್ ಮಾಡಬೇಕು. ನೋಡಿ ಲಾಕ್ ಆಯ್ತಲ್ವ. ಲಾಕ್ ಆದಮೇಲೆ ಕೂಡ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 1 2 3 ಚೈನ್ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಒಂದು 4 ಅಥವಾ 5 ಚೈನ್ ಗ್ಯಾಪ್ಗೆ ಇದನ್ನು ನೀಡಲ್ ಹಾಕ್ಬಿಟ್ಟು ಥ್ರೆಡ್ ತಂದು ಸ್ವಲ್ಪ ಲೆಂತ್ ತೊಗೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಇದೇ ಥರ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು 2 ಸತಿ ಥ್ರೆಡ್ನ ತಂದಿದ್ದೀನಿ. ತಂದ್ಬಿಟ್ಟು 2ರಲ್ಲೊಂದು 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 ಮಾಡ್ಕೋಬೇಕು.
ತುಂಬಾ ಈಸಿ ಇದೆ ಫ್ರೆಂಡ್ಸ್. ಯಾರಾದರೂ ಬಿಗಿನರ್ಸ್ ಕೂಡ ಇದನ್ನು ಆರಾಮಾಗಿ ಹಾಕ್ಬೋದು. ಡಿಸೈನು ಕನ್ಫ್ಯೂಸ್ ಇಲ್ಲ, ಟ್ವಿಸ್ಟ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹಾಕ್ಬೋದು. ನೋಡಿ ಈ ಥರ 4 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇಲ್ಲೇ ಇದೇ ತ್ರಿಬಲ್ ಕ್ರೋಶೆಸ್ ಪಕ್ಕದಲ್ಲೇ ಹೋಗ್ಬಿಟ್ಟು ಈ ಕಡೆ ಕೂಡ ತ್ರಿಬಲ್ ಕ್ರೋಶೆನ ಮಾಡಬೇಕು 4 ಸರ್ತಿ. ಫ್ರೆಂಡ್ಸ್, ತುಂಬ ಜನ ನಾನು ಹೇಳಿದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಕೂಡ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ನೋಡಿ ಈಗ ಈ ಕಡೆ 4 ತ್ರಿಬಲ್ ಕ್ರೋಶೆ, ಈ ಕಡೆ 4 ತ್ರಿಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಕೊಂಡು 1 2 3 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ 2 ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಈ 2 ಚೈನ್ ಒಳಗಡೆ ಹೋಗಿ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತು 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಇದೇ 2 ಚೈನ್ ಒಳಗಡೆ ಹೋಗ್ಬಿಟ್ಟು ಡಬಲ್ ಕ್ರೋಶೆ, ಮತ್ತು 4 ಚೈನ್, ಹಾಕ್ಕೊಂಡು ಲಾಸ್ಟಲ್ಲಿ ಇಲ್ಲಿ 3 ಚೈನ್ ಏನಿರುತ್ತೆ ಅಲ್ವಾ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೀನಿ ಅಷ್ಟೇ. ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು 1 2 ಚೈನ್ಸ್ ಹಾಕಿಬಿಟ್ಟು ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ 4 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ತಾ ಬರಬೇಕು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಏನಾದರೂ ಮಾಡೋದಿದ್ರೆ, ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ 5 ತ್ರಿಬಲ್ ಕ್ರೋಶೆ ಆಯಿತು. 5 ತ್ರಿಬಲ್ ಕ್ರೋಶೆ ಆಗಿದ ತಕ್ಷಣ ಡೈರೆಕ್ಟಾಗಿ ಇದೇ ಚೈನ್ ಒಳಗಡೆ ನಾವು ಇಷ್ಟೊತ್ತೇನು ಡಬಲ್ ಕ್ರೋಶೆ ಫಿಲ್ ಮಾಡಿದ್ದೀವಲ್ವ ಅದೇ ಡಬಲ್ ಕ್ರೋಶೆ ಒಳಗಡೆ ಚೈನ್ ಒಳಗಡೆ ಈ ಥರ ಸಿಂಗಲ್ ಲಾಕ್ ಮಾಡಿ ಪಕ್ಕದಲ್ಲಿರೋ ಈ ಚೈನ್ ಒಳಗಡೆ ಕೂಡ ಲಾಕ್ ಹಾಕಿಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಲಾಕ್ ಹಾಕಿ 2 ಚೈನ್ ಹಾಕಿ ಮತ್ತು ಇಲ್ಲಿ ಕೂಡ ನಾವು ಡಬಲ್ ಕ್ರೋಶೆಸ್ನ ಫಿಲ್ ಮಾಡಬೇಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ತುಂಬಾ ಈಸಿ ಇದೆ. ಇದೇ ಥರ ನಾನು ಇದೆರಡು ಪೆಟಲ್ಸ್ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಸೈನು. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ನೋಡಿ ಸ್ಟಿಫ್ ಆಗು ಇದೆ, ಮುದುರ್ಕೊಳ್ಳೋದೆಲ್ಲ ಏನೂ ಇಲ್ಲ. ನಾನು ಹೇಳಿದೆ ಅಲ್ವಾ ನಿಮಗೆ ಈ ಬೀಡ್ಸ್ ಏನಾದರೂ ಬೇಡ ಅಂದರೆ ನೀವು ಈ ಬೀಡ್ಸ್ನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ 5 ಚೈನ್ ಹಾಕಿ ಕುಚ್ಚಿಗೆ ಪ್ಲೇಸ್ ಬಿಟ್ಕೋಬೋದು. ಆಮೇಲೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಏನಾದರೂ ಬೀಡ್ಸ್ ಬೇಕು ಅಂದರೆ ಇಲ್ಲಿ ನಾವೇನು ಲಾಕ್ ಮಾಡ್ತೀವಲ್ವ, ಲಾಕ್ ಮಾಡಿ ಈ ಚೈನ್ ಒಳಗಡೆ ಲಾಕ್ ಆದಮೇಲೆ ನೋಡಿ ಫಸ್ಟ್ ಈ 5 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಕ್ ಮಾಡಬೇಕಾದ್ರೆ ಲಾಕ್ ಮಾಡ್ತೀವಲ್ವ, ಒಂದು ಲಾಕ್ ಮಾಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಈ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ಈ ಥರ ಡಬಲ್ ಕ್ರೋಶೆಸ್ನ ಸ್ಟಾರ್ಟ್ ಮಾಡಿ. ಆಗ ಇಲ್ಲೂ ಕೂಡ 2 ಬೀಡ್ಸ್ ಬರುತ್ತೆ, ಇಲ್ಲೊಂದು 2 ಬೀಡ್ಸ್ ಬರುತ್ತೆ. ಒಂದು ವೇಳೆ ಬೀಡ್ಸ್ ಬೇಡ ಅಂದರೆ ಇದೇ ಥರ ಪ್ಲೇನಾಗಿ ಹಾಕ್ಕೋಬೋದು. ಈ ಬೀಡ್ಸ್ನು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಹೇಗಿದೆ ಡಿಸೈನು? ಖಂಡಿತ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಈ ಡಿಸೈನ್ಗೆ ನಾವು 350 to 400ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಫಿಲ್ಲಿಂಗ್ ವರ್ಕ್ ಎಲ್ಲ ಇದೆ ಅಲ್ವಾ, ಸೊ ನಾವು ಆರಾಮಾಗಿ 350 ಅಥವಾ 400 ಕಂಪಲ್ಸರಿ ನಾವು ಚಾರ್ಜ್ ಮಾಡ್ಬೋದು. ಕುಚ್ಚನ್ನ ಕಟ್ಟಿದರೆ ಕೂಡ ನೀವು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ಚಾರ್ಜ್ ಮಾಡಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಡಿಸೈನ್ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ಆನ್ ದ ವಾಚಿಂಗ್. ಬಾಯ್ ಬಾಯ್.